ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಜೈಲಿನಲ್ಲಿರುವಂತ ದರ್ಶನ್ ಏನಾಗಿದೆ ಈಗ ಅನ್ನೋದು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಆ ಪ್ರಕರಣ ಎಲ್ಲಿಗೆ ಬಂದು ತಲುಪಿದೆ ಅನ್ನೋದು ಇನ್ನೊಂದು ಕಡೆಗೆ. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತ ಹಂತದಲ್ಲಿ ಈಗ ಪೊಲೀಸರು ಇರೋದು. ಮಗದೊಂದು ಕಡೆಗೆ ಇನ್ನು ತನಿಖೆಯ ಭಾಗ ಇನ್ನೂ ಬಾಕಿ ಇದೆ ಅಂತಿದ್ದಾರೆ. ಕಿಡ್ನಾಪ್ ಮತ್ತು ಶವ ಸಾಗಾಟ ಮಾಡಿದ್ದ 4 ಆರೋಪಿಗಳಿಗೆ ಈಗ ಸಂಕಷ್ಟ. 4 ವಿರುದ್ಧ ಪ್ರತ್ಯಕ್ಷ ಸಾಕ್ಷಿಗಳನ್ನ ಈಗ ಪೊಲೀಸರು ಹುಡುಕಿದ್ದಾರಂತೆ. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಈಗ ತನಿಖೆ ಮುಂದುವರೆದಿದೆ. ಪ್ರತ್ಯಕ್ಷ ಸಾಕ್ಷಿಗಳನ್ನ ಹುಡುಕಿದ್ದಾರೆ ಅನ್ನುವಂಥದ್ದು. ಯಾರು ತಂದಿದ್ರು 4 ಆರೋಪಿಗಳನ್ನ, ಅದು ಶವ ಸಾಗಾಟವನ್ನು ಮಾಡಿದ್ರಲ್ಲ, ಅದ್ರ ಜೊತೆ ಕಿಡ್ನಾಪ್ ಅನ್ನ ಮಾಡಿದ್ರಲ್ಲ, ಅವರಿಗೆ ಈಗ ಮೂಲವಾಗಿ ಕಾಡ್ತಾ ಇರೋದು. ಕಿಡ್ನಾಪ್ ಮಾಡಿದಂಥವ್ರು ಯಾರು, ಶವ ಸಾಗಾಟ ಮಾಡಿದಂಥವ್ರು ಯಾರು, ಆ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಅವ್ರನ್ನ ಕಂಡಂಥವ್ರು ಯಾರು, ಅದರಲ್ಲೂ ಕೂಡ CC ಕ್ಯಾಮ್ರಾದಲ್ಲಿ ಇದ್ದಂಥ ದೃಶ್ಯಗಳು. 4 ಗುರುತು ಪತ್ತೆಗೆ ಈಗ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾ ಇದ್ದಾರೆ. ಆರೋಪಿ 4 ರಾಘವೇಂದ್ರ, ಆರೋಪಿ 6 ಜಗದೀಶ್, ಆರೋಪಿ 7 ಅನು, ಆರೋಪಿ 8 ರವಿ ಗುರುತು ಪತ್ತೆಗೆ ಈಗ ಖಾಕಿ ಮುಂದಾಗಿದೆ. ಇವರೆಲ್ಲ ಆರೋಪಿಗಳು. ಬೆಂಗಳೂರು ಮತ್ತು ತುಮಕೂರು ಜೈಲಿನಲ್ಲಿದ್ದಾರೆ ಆರೋಪಿಗಳು. ಶವ ಬಿಸಾಕೋಕೆ ನೇರವಾಗಿ ಇದ್ದರು 4 ಆರೋಪಿಗಳು. ಇವರೆಲ್ಲರೂ ಕೂಡ ನೆರವಾಗಿದ್ರು 4. ಕೃತ್ಯದ ನಂತರ ಒಂದೊಂದು ರೀತಿಯಲ್ಲಿ ಎಸ್ಕೇಪ್ ಆಗಿದ್ರು. ಆಟೋ ಚಾಲಕರು ಸೇರಿ ಆರೋಪಿಗಳನ್ನ ನೇರವಾಗಿ ನೋಡಿದವರು ಸಾಕ್ಷಿಯಾಗಿ ಈಗ ಪರಿಗಣಿಸ್ತಾ ಇದ್ದಾರೆ. ಕೋರ್ಟ್ ಮತ್ತು ತಹಶೀಲ್ದಾರರು ಜೈಲಾಧಿಕಾರಿ ಅನುಮತಿ ಪಡೆದು ಗುರುತು ಪತ್ತೆ ಪ್ರಕ್ರಿಯೆಗೆ ಈಗ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಕಾರಣ ಕೇವಲ ಈಗ ಅರೆಸ್ಟ್ ಮಾಡ್ಕೊಂಡ್ಬಿಟ್ಟು ಒಳಗಡೆ ಹಾಕ್ಬಿಟ್ಟು ವಿಚಾರಣಾಧೀನ ಕೈದಿ ಆಗ್ಬಿಟ್ಟು ಅದಾಯ್ತು ಇದಾಯ್ತು ತನಿಖೆಯಲ್ಲಿ ಅಲ್ಲಿ ಸಿಕ್ತು ಇಲ್ಲಿ ಸಿಕ್ತು ಅನ್ನೋದಲ್ಲ. ಈಗ ಬಹುದೊಡ್ಡ ಸವಾಲು ಪೊಲೀಸರಿಗಿರೋದು. ಅವರೇನೆಲ್ಲ ಸಾಕ್ಷಿಗಳ ಸಂಗ್ರಹವನ್ನ ಮಾಡಿದ್ದಾರೆ ಅವುಗಳನ್ನೆಲ್ಲ ಕೋರ್ಟ್ನಲ್ಲಿ ಪ್ರೂವ್ ಮಾಡಬೇಕಾಗಿದೆ. ಹೌದು ಅನ್ನೋ ರೀತಿಯಲ್ಲಿ ಏನಾಗಿದೆ ಏನಿಲ್ಲ, ಬರೀ ಇಂಥವಿದಾವೆ ಅಂತ ಹೇಳ್ಬಿಟ್ರೆ ಅದು ಆಗೋದಿಲ್ಲ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಇನ್ಮೇಲೆ ಬಹುದೊಡ್ಡ ಚಾಲೆಂಜ್ ಈಗ ಪೊಲೀಸರಿಗೆ ಇದೆ. ಕಾರಣ ಇಲ್ಲಿಯವರೆಗೂ ಸಾಕ್ಷಿಗಳನ್ನು ಹುಡುಕೋದು, ತನಿಖೆಯನ್ನ ಮಾಡೋದು, ಇನ್ನೊಂದಿಷ್ಟು ಸಾಕ್ಷಿಗಳನ್ನು ಹುಡುಕಬೇಕಾಗಿದೆ. ಈಗೇನಿದ್ರು ಬಹುದೊಡ್ಡ ಸವಾಲು ಅಂತಂದ್ರೆ ಆ ಸಾಕ್ಷಿಗಳು ಕೋರ್ಟ್ನಲ್ಲಿ ಪ್ರೂವ್ ಆಗಬೇಕಾಗತ್ತೆ, ಬಲವಾಗಿ ನಿಂತ್ಕೊಳ್ಬೇಕಾಗತ್ತೆ. ಅದಕ್ಕೆ ಏನೆಲ್ಲ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ ಶವ ಸಾಗಾಟ ಮತ್ತು ಕಿಡ್ನಾಪ್ ಪ್ರಕರಣದಲ್ಲಿರುವಂತವರಿಗೆ ಪ್ರತ್ಯಕ್ಷ ಸಾಕ್ಷಿಗಳನ್ನು ಹೇಗೆ ಹುಡುಕಿದ್ದಾರೆ ಮುರಳಿ? ಖಂಡಿತವಾಗಿ ಅವರನ್ನ, ಯಾಕೆಂದರೆ ಪ್ರಮುಖವಾಗಿ ಐ ವಿಟ್ನೆಸ್ಗಳು ಅನ್ನೋದು ಈ ಪ್ರಕರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು. ಯಾಕೆಂದರೆ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಅಪಹರಣ ಮಾಡ್ಕೊಂಡು ಬರೋ ಸಂದರ್ಭದಲ್ಲಿ ಇದ್ದಂಥ 4 ಜನ ಆರೋಪಿಗಳು, ಅದು ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ರಾಘವೇಂದ್ರ, ಜೊತೆಗೆ ಆತನ ಜೊತೆಯಲ್ಲಿ ಕೈ ಜೋಡಿಸಿದಂಥ ಜಗದೀಶ್ ಇರ್ಬೋದು, ಅನು ಇರ್ಬೋದು, ಮತ್ತು ಕ್ಯಾಬ್ನ ಡ್ರೈವರ್ ರವಿಶಂಕರ್, ಇವರ 4 ಜನರ ಐಡೆಂಟಿಫಿಕೇಶನ್ ಪೆರೇಡ್ಗಳನ್ನು ಮಾಡ್ತಾರೆ. ಯಾಕೆಂದರೆ ಆತನನ್ನು ಕಿಡ್ನಾಪ್ ಮಾಡೋ ಸಂದರ್ಭದಲ್ಲಿ ಆತ ಒಂದು 2 ವೀಲರಲ್ಲಿ ಹೋಗ್ತಾನೆ. ಅದಾದ ನಂತರ ಆಟೋದಿಂದ ಮತ್ತೆ ರವಿಶಂಕರ್ನ ETS ಕಾರ್ ಏನಿತ್ತು, ಕಾರ್ಗೆ ಹತ್ತುವಂತ ಸಂದರ್ಭ. ಆ ಸಂದರ್ಭದಲ್ಲಿ ಯಾರಾದರೂ ಈ ರೀತಿಯ ನೋಡಿದಾರಾ ಏನೋ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಪೊಲೀಸರು ಹುಡುಕ್ತಾ ಹೋದ್ರು. ಆ ಸಂದರ್ಭದಲ್ಲಿ ಐ ವಿಟ್ನೆಸ್ಗಳು ಕೂಡ ಆತನನ್ನ ಕಾರ್ನಲ್ಲಿ ಹತ್ತಿಸ್ಕೊಳ್ಳುವಂತ ಐ ವಿಟ್ನೆಸ್ಗಳು ಏನಿದ್ರು, ಅಂದ್ರೆ ನೋಡಿದಂತ ಐ ವಿಟ್ನೆಸ್ಗಳು ಏನಿದ್ರು, ಅವರನ್ನ ಈಗಾಗಲೇ ಫೈಂಡ್ ಔಟ್ ಅನ್ನ ಮಾಡಿದ್ದಾರೆ. ಅವರನ್ನ ಏನು ತಹಶೀಲ್ದಾರರ ಮಾಹಿತಿಯ ಮೇರೆಗೆ ಇದೇ ವ್ಯಕ್ತಿ ರಾಘವೇಂದ್ರ ಅಂತ ಹೇಳಿ ಫೈಂಡ್ ಔಟ್ ಅನ್ನ ಮಾಡಲಿಕ್ಕೆ, ಮತ್ತು ಇದೇ ವ್ಯಕ್ತಿ ಅನು ಅಂತ ಹೇಳಿ ಫೈಂಡ್ ಔಟ್ ಅನ್ನ ಮಾಡಲಿಕ್ಕೆ, ಮತ್ತು ರವಿಶಂಕರ್ ಮತ್ತು ಇನ್ನೊಬ್ಬ ಜಗದೀಶ್ ಅಂತ ಏನು ಹೇಳಿದ್ದಾರೆ ಅವರು ಅನ್ನೋದನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಈ ಪ್ರಕ್ರಿಯೆಗಳನ್ನ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಈತನೇ ಅನ್ನೋದನ್ನ ಕನ್ಫರ್ಮೇಶನ್ ಅನ್ನ ಪಡ್ಕೊಳ್ತಾರೆ. ಅದು ತಹಶೀಲ್ದಾರ್ ಅವರ ಮುಂದೆ ಕನ್ಫರ್ಮೇಶನ್ ಅನ್ನ ಪಡ್ಕೊಳ್ಳುವಂಥದ್ದು. ಅದಾದ ನಂತರ ಅದಕ್ಕೆ ಪೂರಕವಾದ ಸಾಕ್ಷಿಗಳು, ಜೊತೆಗೆ ಅದಕ್ಕೆ ಪೂರಕವಾದ ಟೆಕ್ನಿಕಲ್ ಎವಿಡೆನ್ಸ್ಗಳು, ಅಂದರೆ CCTV ಫುಟೇಜಸ್ಗಳೇನಿದ್ದಾವೆ, ಅಂದರೆ ಚಿತ್ರದುರ್ಗದಿಂದ ಆತನನ್ನು ಅಪಹರಿಸಿಕೊಂಡು ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ಮತ್ತು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಡಿನಲ್ಲಿ ಆತನನ್ನು ಇಳಿಸೋ ಸಂದರ್ಭದಲ್ಲಿ ಸಿಕ್ಕಂಥ ಫುಟೇಜಸ್ಗಳೇನಿದೆ ಅದೆಲ್ಲನೂ ಕೂಡ ಅದಾದ ನಂತರ ತುಮಕೂರಿನ ಬಳಿ ಮತ್ತು ನೆಲಮಂಗಲದ ಬಳಿ ಡಾಬಾಗಳಲ್ಲಿ ಅವರು ಹೊರಗಡೆ ಇಳಿತಾರೆ. ಅಲ್ಲೂ ಕೂಡ ಒಂದಷ್ಟು ಖರೀದಿಯನ್ನು ಮಾಡಿ ಅಲ್ಲಿ ಸ್ನ್ಯಾಕ್ಸನ್ನು ತಿನ್ನುವಂಥದ್ದು ಮತ್ತು ಮದ್ಯ ಸೇವನೆ ಮಾಡುವಂಥದ್ದು ಇದೆಲ್ಲ ಕೂಡ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಆ ಟೆಕ್ನಿಕಲ್ ಎವಿಡೆನ್ಸ್ಗಳು ಮತ್ತು ಐ ವಿಟ್ನೆಸ್ಗಳು, ಜೊತೆಗೆ ಇವರೇ ಐಡೆಂಟಿಫಿಕೇಶನ್ ಪೆರೇಡ್ ಇವೆಲ್ಲ ಕೂಡ ಮಾಡ್ತಾ ಹೋದ ಸಂದರ್ಭದಲ್ಲಿ ಅವರು ಈ ಪ್ರಕರಣದಲ್ಲಿ ಇದ್ರು, ಇನ್ವಾಲ್ವ್ಮೆಂಟ್ ಇದ್ರು, ಇವರೇ ರಾಘವೇಂದ್ರ ಮತ್ತು ಇವರೇ ರವಿಶಂಕರ್ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಈ ಪ್ರಕ್ರಿಯೆಯನ್ನ ಮಾಡ್ತಾ ಇರುವಂಥದ್ದು. ಬಹುತೇಕ ಇವತ್ತು ಸಂಜೆ ಒಳಗಡೆ ಆ ಪ್ರಕ್ರಿಯೆಗಳು ಏನು ಪರಪ್ಪನಗರ ಮತ್ತು ತುಮಕೂರಿನ ಜೈಲು ಎರಡರಲ್ಲೂ ಕೂಡ ಮುಕ್ತಾಯ ಆಗುವಂತ ಸಾಧ್ಯತೆಗಳು ಕೂಡ ಇರುವಂಥದ್ದು. ಏನು ಅರವಿಂದ್? ಓಕೆ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.